ಆಮೇಲೆ ಆಕಸ್ಮಿಕವಾಗಿ ಅದರ ನಂತರವೂ ಸಹಿತ ನುಗ್ಗಿದ್ರೆ ಅವರನ್ನ ಕಂಡು ಹಿಡಿದು ಆಮೇಲೆ ಅವರನ್ನು ಹೊರಗಡೆ ಹಾಕುವವರು ಯಾರು? ಇವುಗಳು ಈ ರಾಜಕೀಯವನ್ನು ಪಕ್ಕಕ್ಕಿಡೋಣ. ನಾವು ನಮಗೆ ಬೇಕಾಗಿರೋದು ನಮ್ಮ ದೇಶ. ಆಮೇಲೆ ನಾವು ಹೇಳ್ತಾ ಡೋಂಟ್ ಪರ್ಟಿಕ್ಯುಲರ್ಲಿ ಸಹಿತ ಇವರು ಒಂದು ಸಮುದಾಯದವರು ಒಂದು ದೇಶದವರು ಅಂತಲ್ಲ, ಬೇರೆ ಬೇರೆ ಎಲ್ಲಾ ದೇಶದಿಂದಲೂ ಬರ್ತಾರೆ ಜನರು. ಅವರು ಇವಾಗ ನಾವು ಹೇಳ್ತಾ ಇರೋದು ಇವರು ಈಗ ಹುಡುಕ್ತಾ ಇರೋದು 17 ಜನ 14 ಜನ ಅಂತಲ್ಲ. ಇವಾಗ ಹುಡುಕಿದ್ರೆ ಆಫ್ರಿಕಾ ಮೂಲದ ನೈಜೀರಿಯನ್ಸ್ ಡ್ರಗ್ಸ್ ಡೀಲರ್ಸ್ಗಳು ಕನಿಷ್ಠ ಅಂದ್ರೂ ಇಲ್ಲಿ 5,000 ಜನಕ್ಕಿಂತ ಹೆಚ್ಚು ಜನ ಬೆಂಗಳೂರಲ್ಲಿ ಡ್ರಗ್ಸ್ ಡೀಲರ್ಸ್ ನಾನು ಹೇಳ್ತಾ ಇರೋದು, ಅಕ್ರಮವಾಸಿಗರಲ್ಲ. ಬರೀ ಡ್ರಗ್ಸ್ ಗಳನ್ನ ಡೀಲ್ ಮಾಡಿ ನಮ್ಮ ಯುವಕರನ್ನ ಹಾಳು ಮಾಡತಕ್ಕಂಥವ್ರು ಇದ್ದಾರೆ. ಸೊ ಇವುಗಳೆಲ್ಲವನ್ನೂ ಸಹಿತ ನಾವು ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡೋ ಬದಲಾಗಿ ಎಲ್ಲರೂ ಸಹಿತ ಅಕ್ರಮವಾಸಿಗಳು, ಅಕ್ರಮವಾದಂತ ನುಸುಳುಕೋರರು ಅಂದ್ರೆ ಅವ್ರು ಎಲ್ಲರನ್ನೂ ಸಹಿತ ನಾವು ಯಾವುದೋ ಕಾರಣಕ್ಕೆ ಯಾವ ಸರ್ಕಾರ ಆದ್ರೂ ಇರಲಿ ಬಂಧಿಸಬೇಕು. ಆಕಸ್ಮಿಕವಾಗಿ ಬಂಧಿಸಬೇಕು ಅಂದ್ರೆ ಹೊರಗಡೆ ಬಿಡಬೇಕು ಅಂತಂದ್ರೆ ಡಬಲ್ ಇಂಜಿನ್ ಸರ್ಕಾರಗಳು ಬೇಕಾದಷ್ಟು ಇದಾವೆ. ಆ ಡಬಲ್ ಇಂಜಿನ್ ಸರ್ಕಾರಗಳು ಏನು ಮಾಡಿದಾವೆ, ಎಷ್ಟು ಜನರನ್ನು ಹೊರಗಡೆ ಹಾಕಿದ್ದಾರೆ ಅರ್ಥ ಮಾಡ್ಕೊಳ್ಳಿ. ಅಂಕಿಅಂಶಗಳ ಪ್ರಕಾರ ಯುಪಿಎ ಸರ್ಕಾರ ಇದ್ದಾಗ 1.5 ಕೋಟಿ ಅಕ್ರಮ ನುಸುಳುಕೋರರು ಇದ್ರು ಅಂತ ಹೇಳ್ಬಿಟ್ಟು ಪಾರ್ಲಿಮೆಂಟ್ ಅಲ್ಲಿ ಹೇಳಲಾಗಿದೆ. ಇವಾಗ ಅದೇ ಪಾರ್ಲಿಮೆಂಟ್ ಅಲ್ಲಿ ಇದೇ ರಿಜ್ಜು ಅವರು ಮತ್ತೆ ಹೇಳ್ತಾರೆ 2 ಕೋಟಿ ಜನ ಅಕ್ರಮ ನುಸುಳುಕೋರಿದ್ದಾರೆ, ಅದು ಬಾಂಗ್ಲಾದೇಶಿಯರು. ಸರಿ, ಹಾಗಾದ್ರೆ 2 ಕೋಟಿ ಜನರು ಒಳಗಡೆ ಬರಬೇಕಾದಾಗ 12 ವರ್ಷದಿಂದ ನಾವು ಏನು ಮಾಡಿದೀವಿ ಭಾರತೀಯರು? ಅವುಗಳನ್ನು ಪ್ರಶ್ನೆ ಮಾಡಬೇಕಲ್ವಾ? ಬಿಟ್ಟವ್ರು ಯಾರು, ಹಿಡಿದೇ ಇರ್ತಕ್ಕಂಥವ್ರು ಯಾರು, ಅವ್ರ ಕಾರಣಗಳು ಯಾರು, ಕಾರಣಕರ್ತರು ಯಾರ್ಯಾರು, ಇವುಗಳನ್ನ ನಾವು ಗಮನಿಸದೇ ಇದ್ರೆ ನೀವು ಅಮೆರಿಕದಲ್ಲಿಯೂ ಸಹಿತ ಇವಾಗ 15 ಮಿಲಿಯನ್ಸ್ ಅದ್ರ ಪರಿಣಾಮ ಏನಾಗ್ತಿದೆ ಅಂತಲೂ ನಾವು ದಿನನಿತ್ಯ ನೋಡ್ತಿದ್ದೀವಿ ಸರ್. ಅಲ್ಲಿ ಬರ್ತಾ ಇರುವ ವಿಡಿಯೋಗಳು, ಅಲ್ಲಿನ ಸಮಾಜದ ಮೇಲೆ ಆಗಿರೋ ಪರಿಣಾಮಗಳು. ಅಮೆರಿಕ ಆಗೋದು ಬೇಡ ಭಾರತ ಅನ್ನೋ ಕಾರಣಕ್ಕೆ ಇಂಥ ಚರ್ಚೆಗಳಾಗ್ತಾ ಇರೋದು. ಬಟ್ ಎನಿವೆ, ಮೋಹನ್ ಗೌಡ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಚರ್ಚೆಯಲ್ಲಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಒಂದು ದೊಡ್ಡ ಆರೋಪ ಹಿಂದೂ ಪರ ಸಂಘಟನೆಗಳ ಮೇಲೆ ಇರೋದು ಅಂತಂದ್ರೆ, ಕರ್ನಾಟಕದಲ್ಲಿ ನಾವು ಇಡೀ ಭಾರತದ ಹೋದ್ರೆ ದೊಡ್ಡ ಚರ್ಚೆ ಆಗುತ್ತೆ ಬಿಡಿ, ಕರ್ನಾಟಕದಲ್ಲಿ ಅಕ್ರಮವಾಗಿ ಬಂದಿರುವ ನೇಪಾಳಿಗರಿದ್ದಾರೆ, ಅಕ್ರಮವಾಗಿ ಬಂದಿರುವ ಆಫ್ರಿಕನ್ಸ್ ಇದ್ದಾರೆ. ಆದ್ರೆ ನಿಮಗೆ ಯಾವಾಗ್ಲೂ ಕೂಡ ಅಕ್ರಮ ಬಾಂಗ್ಲಾದೇಶಗಳ ಬಗ್ಗೆನೇ ಯಾಕೆ ಗಮನ ಅಂತಂದ್ರೆ ಧರ್ಮದ ಕಾರಣ. ನೀವು ನುಸುಳುಕೋರರನ್ನ ಕೂಡ ಧರ್ಮದ ಆಧಾರದ ಮೇಲೆ ಜಡ್ಜ್ ಮಾಡ್ತಿದ್ದೀರಿ. ನಿಮ್ ಹೋರಾಟ ಕೂಡ ಧರ್ಮದ ಆಧಾರದ ಮೇಲೆ ನಡೀತಾ ಇದೆ ಅಂತ ಹೇಳಿ. ಯಾಕೆ ಸರ್? ನೇಪಾಳಿಗರು ಕೂಡ ಇಲ್ಲಿನ ಸೌಲಭ್ಯ ಬಳಸ್ತಾ ಇದ್ದಾರೆ, ಆಫ್ರಿಕನ್ಸ್ ಇಲ್ಲಿನ ಸಮಾಜದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದ್ದಾರೆ. ಆ ಸಮುದಾಯಗಳ ಕಡೆಗೆ ಅಥವಾ ಆ ದೇಶದ ಅಕ್ರಮ ನುಸುಳುಕೋರರ ಪರವಾಗಿ ಯಾಕೆ ಅವರ ವಿರುದ್ಧವಾಗಿ ಹೋರಾಟ ಯಾಕಿಲ್ಲ? ಆತರ ಇಲ್ಲ. ನಮ್ದು ಯಾವುದೇ ಸಮುದಾಯದ ವಿರುದ್ಧ, ಸಮುದಾಯದ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಅವ್ರ ಜಾತಿ ಆಧಾರದ ಮೇಲೆ ಯಾವುದೇ ಹೋರಾಟವನ್ನು ನಾವು ಮಾಡೋದಿಲ್ಲ. ನಮ್ದೇನಂತ ರಾಷ್ಟ್ರದ ರಕ್ಷಣೆ ಆಗಬೇಕು, ದೇಶದ ಸಾರ್ವಭೌಮತೆ ಉಳಿಬೇಕು, ಈ ದೇಶದಲ್ಲಿ ಸ್ಥಳೀಯರಿಗೆ ಉದ್ಯೋಗ ಸಿಗಬೇಕು, ಆ ದೃಷ್ಟಿಯಿಂದಲೇ ಫೋಕಸ್ ಮಾಡಿ ಮಾಡುವಂತದ್ದು. ಆದರೆ ಲೇಬಲ್ ಅನ್ನ ಆ ರೀತಿ ಮಾಡ್ತಾ ಇದ್ದಾರೆ. ದುರಂತ ಅಂತ ಹೇಳಿದ್ರೆ ಇವತ್ತು ದೇಶದ ರಕ್ಷಣೆ ಬಗ್ಗೆ ಮಾತನಾಡುವವರು ಈ ತರ ದೇಶದ ಭದ್ರತೆಗೆ ಅಪಾಯ ಇರೋರ ಜೊತೆಗೆ ಇವತ್ತು ಸಪೋರ್ಟ್ ಮಾಡ್ತಾರೆ. ಅವರಿಗೆ ಆಧಾರ್ ಕಾರ್ಡ್ ಇದಕ್ಕೆಲ್ಲ ಅವರ ರಿಹ್ಯಾಬಿಟೇಷನ್ಗಾಗಿ ಇವತ್ತು ಸಪೋರ್ಟ್ ಮಾಡ್ತಾ ಇರೋ ದುರಂತ ಇದೆ. ಮತ್ತೊಂದು ಏನಂತ ಹೇಳಿದ್ರೆ, ಇವತ್ತು ದೇಶದ ಸಂವಿಧಾನದಲ್ಲಿ ಈಗ ಈ ತರ ಈಗ ಇಮಿಗ್ರೇಷನ್ ಆಕ್ಟ್ ಇರಬಹುದು, ಅದರಲ್ಲಿ ಸೆಕ್ಷನ್ 2 ದಲ್ಲಿ ಇರಬಹುದು, 173 BNS ಅಲ್ಲಿ ಈ ತರ ಯಾವುದೇ ಒಬ್ಬ ಒಂದು ಅನುಮಾನಾಸ್ಪದ ವ್ಯಕ್ತಿ ಗಮನಕ್ಕೆ ಬಂದ್ರೆ ಅದನ್ನ ಪೊಲೀಸರಿಗೆ ನೋಟಿಸ್ ಮಾಡುವಂತದ್ದು, ತಿಳಿಸುವಂತದ್ದು ಪ್ರತಿಯೊಬ್ಬ ನಾಗರಿಕನ ಫಂಡಮೆಂಟಲ್ ರೈಟ್ಸ್ ಇದೆ. ಆಮೇಲೆ ಅದೇ ಕೆಲಸವನ್ನ ಇವತ್ತು ಹಿಂದೂ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ದುರಂತ ಅಂತ ಹೇಳಿದ್ರೆ, ಅಕ್ರಮ ನುಸುಳುಕೋರರ ಮಾಹಿತಿಯನ್ನ ಪೊಲೀಸರಿಗೆ ಕೊಟ್ಟಾಗ ಅಕ್ರಮ ನುಸುಳುಕೋರರ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ಇಲ್ಲಿನ ಈ ಬೆಂಗಳೂರಿನ ಒಬ್ಬ ಕನ್ನಡಿಗನ ಮೇಲೆ FIR ಮಾಡ್ತಾರೆ. ಹೈಕೋರ್ಟ್ ಅದನ್ನ ಚೀಮಾರಿ ಹಾಕ್ಸುತ್ತೆ. ಇದರಿಂದ ಇವತ್ತು ಲೋಕಲ್ ಗವರ್ಮೆಂಟ್ ಹೇಗೆ ಅಕ್ರಮ ನುಸುಳುಕೋರರಿಗೆ ಸಪೋರ್ಟ್ ಮಾಡ್ತಾ ಇದೆ ಈಗ ನಾವು ನೋಡ್ತಾ ಇದ್ದೇವೆ. ಈಗ ಅವರು ನಮ್ಮ ಕಾರ್ಯಕರ್ತರು ಅವರ ಒಂದು ಅನುಮಾನಾಸ್ಪದ ವ್ಯಕ್ತಿ ಗಮನಕ್ಕೆ ಬಂದಾಗ ಅವರು ವಿಚಾರಣೆ ಮಾಡಿದಾಗ ಅವರ ಮೊಬೈಲ್ಗಳಲ್ಲಿ ಪೊಲೀಸರಿಗೆ ಪ್ರತಿ ವಾರ ಪೇಮೆಂಟ್ ಹೋಗುತ್ತೆ, ಮಂತ್ಲಿ ಪೇಮೆಂಟ್ ಹೋಗ್ತಾ ಇದೆ, 5,000 10,000 ನೋಡಿದಾಗ ಬ್ಯಾಂಕ್ಗಳಿಂದ ಲೋನ್ ಪಡ್ಕೊಂಡಿದ್ದಾರೆ, ರೇಷನ್ ಅಂಗಡಿ ಇಟ್ಕೊಂಡಿದ್ದಾರೆ, ಸೆಕ್ಯೂರಿಟಿ ಏಜೆನ್ಸಿಯಾಗಿ ಕೆಲಸ ಮಾಡ್ತಿದ್ದಾರೆ, ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಕೆಲಸ ಮಾಡ್ತಿದ್ದಾರೆ, ಅನೇಕ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಚಿಕ್ಕಬಾಣೂರಲ್ಲಿ 2019ರಲ್ಲಿ 2 ಟೆರರಿಸ್ಟ್ ಅನ್ನ ಅರೆಸ್ಟ್ ಮಾಡಿದ್ರು. JMP ಜಮಾತೆ ಉಲ್ ಬಾಂಗ್ಲಾದೇಶಿ ಅವರು ಇವತ್ತು ಟೆರರಿಸ್ಟ್ ಆಕ್ಟಿವಿಟೀಸ್ ಗಳಲ್ಲಿ ಇವತ್ತು ಬಂಧನ ಆಗಿದ್ದಾರೆ. ದುರಂತ ಅಂತ ಹೇಳಿದ್ರೆ ಇವತ್ತು ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಈ ತರ ವೆರಿಫಿಕೇಶನ್ ಮಾಡುವಂತದ್ದು, ಯಾರು ಬಾಂಗ್ಲಾದೇಶಿ ನುಸುಳುಕೋರದನ್ನ ಐಡೆಂಟಿಫೈ ಮಾಡುವಂತದ್ದು ಜವಾಬ್ದಾರಿ ಅಲ್ಲ, ಕೇಂದ್ರ ಸರ್ಕಾರ ಅಂತಾರಾಷ್ಟ್ರೀಯ ಏನ್ ಹೇಳುತ್ತೆ ಅಂತ ಹೇಳಿ ಮೋಹನ್ ಗೌಡ್ರೆ, ನಮ್ಮ ರಾಜ್ಯದಲ್ಲಿ ನಿಮ್ ಪಕ್ಕದಲ್ಲೇ ಕೂತಿರೋರು ಹೇಳಿದ್ರು ನೀವು ಕೇಳಿಕೊಳ್ಳಿಲ್ಲ. ರಾಜ್ಯ ಸರ್ಕಾರ ಜವಾಬ್ದಾರಿ ಏನು? ನೋಡಿ, ನಮ್ಮ ರಾಜ್ಯದಲ್ಲಿ ಯಾರಾದ್ರೂ ಅಕ್ರಮ ನುಸುಳುಕೋರರು ಬಂದ್ರೆ
ಅದನ್ನು ಗುರುತಿಸುವುದಕ್ಕೆ ಕೇಂದ್ರ ಸರ್ಕಾರ ಜವಾಬ್ದಾರಿನ, ರಾಜ್ಯ ಸರ್ಕಾರ, ರಾಜ್ಯ ಪೊಲೀಸ್ ಜವಾಬ್ದಾರಿನ, ಅರೆ, 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 ರಾಜ್ಯ ಪೊಲೀಸ್ ಜವಾಬ್ದಾರಿನ, ರಾಜ್ಯದ ಬಗ್ಗೆ ಮಾತಾಡೋಣ. ರಾಜ್ಯದ ಬಗ್ಗೆ ಮಾತಾಡೋಣ. ಬಾರ್ಡರ್ ಶೇರ್ ರಾಜ್ಯದ ಬಗ್ಗೆ ಮಾತಾಡೋಣ. ರಾಜ್ಯದ ಬಗ್ಗೆ ಮಾತಾಡೋಣ. ಇವತ್ತು ದುರಂತ ಅಂತ ಹೇಳಿದ್ರೆ ಜಾಗ್ರಫಿ ಗೊತ್ತಿಲ್ಲ NIA ಅಂತ ಹೇಳಿದೆ. ಇಲ್ಲ, ಮತ್ತೆ ಜಾಗ್ರಫಿ ಮಾತಾಡ್ಬಿಡ್ರಿ. ಸೌಮ್ಯ ಸರ್, ಕೇಂದ್ರ ಸರ್ಕಾರ ಅವ್ರು ಮುಗಿತು. ನೋಡಿ, ಕೇಳಿಸ್ಕೊಳ್ಳಿ ಸರ್, ಈ ಕೇಳಿಸ್ಕೊಳ್ಳಿ. ವಿದೇಶಾಂಗ ನೀತಿ ಇರಬಹುದು, ಅಂತಾರಾಷ್ಟ್ರೀಯ ಗಡಿ ವಿಷಯ ಇರಬಹುದು, ಅದ್ರ ಬಗ್ಗೆನೂ ಕೇಂದ್ರ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು. ಅದಕ್ಕೆ ಸಂಬಂಧಪಟ್ಟಂತ ಅನೇಕ ರೀತಿ ಇದನ್ನು ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ. ಆದ್ರೆ ರಾಜ್ಯಕ್ಕೆ ಅವರು ಬಂದಾಗ ರಾಜ್ಯದಲ್ಲಿ ವೆರಿಫಿಕೇಶನ್ ಮಾಡುವಂತದ್ದು, ಗುರುತಿಸುವಂತದ್ದು, ಅವರನ್ನ ಗಡಿಪಾರು ಮಾಡುವಂತದ್ದು, FIR ಗೆ ರಿಪೋರ್ಟ್ ಮಾಡುವಂತದ್ದು, ಅದು ಏನಂದ್ರೆ ರಾಜ್ಯ ಪೊಲೀಸ್ ಜವಾಬ್ದಾರಿ ಇದೆ. ಗೃಹ ಇಲಾಖೆ ನಮ್ಮ ಮಾಡಬೇಕಾಗಿದೆ. ಜೊತೆಯಲ್ಲಿ ಇವತ್ತು ದುರಂತ ಅಂದ್ರೆ ಜಯರಾಜ್ ನಾಯ್ಡು ಅವರು ಕೂಡ ಇದ್ದಾರೆ. ಸರ್ ನಮಸ್ಕಾರ, ಕ್ಷಮೆ ಇರಲಿ, ಅರ್ಧ ಗಂಟೆ ಆದ್ಮೇಲೆ ನಿಮ್ಮನ್ನ ಮಾತನಾಡಿಸ್ತಾ ಇದ್ದೀನಿ. ಸರ್, ನೀವು ಬಹಳ ಈ ವಿಚಾರದಲ್ಲಿ ಕೆಲಸ ಮಾಡಿದ್ದೀರಿ ಅನ್ನೋದು ಗೊತ್ತು. ಅಕ್ರಮವಾಗಿ ಯಾರೆಲ್ಲ ಬಂದು ನೆಲೆಸಿದ್ದಾರೆ ಅವ್ರ ವಿಚಾರದಲ್ಲಿ ಬಹಳ ಕೆಲಸಗಳನ್ನು ಮಾಡಿದ್ದೀರಿ. ತಮ್ಮ ಹತ್ರ ಬಹಳ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಇದೆ ಅನ್ನೋ ಮಾಹಿತಿ ಸಿಕ್ತು. ಹಾಗಾಗಿ ನಿಮ್ಮನ್ನ ಈ ಕಾರ್ಯಕ್ರಮದಲ್ಲಿ